ವೀಕ್ಷಕರೇ, ಟಾಕ್ಸಿಕ್ ಸಿನಿಮಾ ಇವಾಗ ಟಾಕ್ಸಿಕ್ ಸಿನಿಮಾ ಎಷ್ಟು ಫೇಮಸ್ ಆಗ್ತಾ ಇದೆ ಅಂದರೆ, ಮೊನ್ನೆ ಜನವರಿ 8ರಂದು ಯಶ್ ಅವರ ಬರ್ತ್ಡೇ ಗಿಫ್ಟ್ ಅಂತ ಹೇಳಿ ಅಭಿಮಾನಿಗಳಿಗೆ ಒಂದು ದೊಡ್ಡ ಸರ್ಪ್ರೈಸ್ನ ಯಶ್ ಅವರು ಕೊಟ್ಟಿದ್ದಾರೆ. ಯಶ್ ಅವರು ಇವಾಗ ದೇಶದಲ್ಲಿ ಅಷ್ಟೇ ಅಲ್ಲ, ಇಡೀ ವರ್ಲ್ಡ್ ವೈಡ್ ಕೂಡ ಫ್ಯಾನ್ ಬೇಸನ್ನು ಕ್ರಿಯೇಟ್ ಮಾಡಿಕೊಂಡಿರುವಂತಹ ವ್ಯಕ್ತಿ. ಸೊ ಯಶ್ ಅವರು ಟಾಕ್ಸಿಕ್ ಸಿನಿಮಾ ತೆಗಿಬೇಕಾದ್ರೆ ಬಹಳಷ್ಟು ಬಜೆಟ್ ಹಾಕಿ ತೆಗಿತಿರುವಂತಹ ಸಿನಿಮಾ. ಸೊ ನಮ್ಮ ದೇಶದಲ್ಲಿ ಈ ಸಿನಿಮಾಗೆ ಅಷ್ಟೇ ಎಕ್ಸ್ಪೆಕ್ಟೇಷನ್ ಇಲ್ಲ, ಜಗತ್ತಿನಲ್ಲಿ ಕೂಡ ಈ ಸಿನಿಮಾ ನೋಡೋದಕ್ಕೆ ಅಂತ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಬಹಳಷ್ಟು ಅಭಿಮಾನಿಗಳಿಗೆ ಕ್ಯೂರಿಯಾಸಿಟಿ ಕೂಡ ಇದೆ ಈ ಸಿನಿಮಾ ಹೇಗಿರಬಹುದು ಅಂತ. ಸೊ ಅದೇ ಕ್ಯೂರಿಯಾಸಿಟಿನ ಇನ್ನಷ್ಟು ಹೆಚ್ಚು ಮಾಡಿರುವಂತಹ ಯಶ್ ಅವರು ತಮ್ಮ ಬರ್ಡೇಗೆ ಒಂದು ಸಣ್ಣ ಕ್ಲಿಪ್ ಅನ್ನ ರಿಲೀಸ್ ಮಾಡ್ತಾರೆ. ಆ ಕ್ಲಿಪ್ ನಲ್ಲಿ ಅಂತದ್ದೇನಿದೆ ಹಾಗೂ ಅವ್ರು ಹೇಳೋ ಒಂದು ಡೈಲಾಗ್, ಡ್ಯಾಡ್ ಈಸ್ ಹೋಮ್, ಇದೊಂದೇ ಡೈಲಾಗ್ ಅವ್ರು ಹೇಳೋದು ಪೂರಾ ಈ ಕ್ಲಿಪ್ ನಲ್ಲಿ. ಈ ಒಂದು ಡೈಲಾಗ್ಗೆ ಏನ್ ಅರ್ಥ ಹಾಗೂ ಇದರ ಅರ್ಥ ಏನು ಅಂತ ಪೂರ್ತಿ ಬಿಡಿಸಿ ಹೇಳ್ತೀನಿ. ಹಾಗೆ ಈ ಕ್ಲಿಪ್ ನಲ್ಲಿ ಅಂತದ್ದೇನಿಲ್ಲ ಅಂತ ಡಿಟೇಲ್ ಆಗಿ ನೋಡೋಣ. ಸೊ ಈ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಇಷ್ಟ ಆದ್ರೆ ಲೈಕ್ ಮಾಡಿ. ವೀಕ್ಷಕರೇ, ಯಶ್ ಅವರು ಈ ಟಾಕ್ಸಿಕ್ ಸಿನಿಮಾ ತೆಗಿಬೇಕಾದ್ರೆ ಕೇವಲ ನಮ್ಮ ಭಾರತ ದೇಶದವ್ರು ನೋಡಬೇಕು ಅಂತ ಅಷ್ಟೇ ಅಲ್ಲ, ಇಡೀ ಜಗತ್ತಿನಲ್ಲಿ ಎಲ್ಲರೂ ನೋಡಬೇಕು ಅಂತ ತೆಗೀತಿರೋ ಸಿನಿಮಾ, ದೊಡ್ಡ ಬಜೆಟ್ನಲ್ಲಿ ರೆಡಿ ಆಗ್ತಿರುವಂತಹ ಸಿನಿಮಾ. ಸೊ ಈ ಸಿನಿಮಾದಲ್ಲಿ ಅವರು ತೋರಿಸುವಂಥ ಪ್ರತಿಯೊಂದು ಸೀನ್ ಕೂಡ ಹಾಲಿವುಡ್ ಲೆವೆಲ್ಗೆ ಹೋಲಿಸುವಂಥ ಸೀನ್ಗಳು ತೋರಿಸಲಾಗಿದೆ. ಹಾಗೂ ಅವರು ಹೊಡೆದಿರೋ ಒಂದು ಡೈಲಾಗ್ ಕೂಡ ಇಂಗ್ಲೀಷ್ನಲ್ಲಿ ಇದ್ದು, ಆ ಡೈಲಾಗ್ ಡ್ಯಾಡ್ ಈಸ್ ಹೋಮ್. ವೀಕ್ಷಕರೇ, ಈ ಕ್ಲಿಪ್ ನಲ್ಲಿ ಏನೇನಿದೆ ಅಂತ ಹೇಳೋದಕ್ಕಿಂತ ಮುಂಚೆ ಈ ಡೈಲಾಗ್ ನ ಅರ್ಥ ತಿಳ್ಕೊಂಡ್ಬಿಡೋಣ. ಈ ಡೈಲಾಗ್ ನಲ್ಲಿ ಏನೇನು ಅರ್ಥ ಬರುತ್ತೆ ಅಂತಂದ್ರೆ, ಡ್ಯಾಡ್ ಈಸ್ ಹೋಮ್, ಇದರ ಅರ್ಥ ಅಪ್ಪ ಮನೆಗೆ ಬಂದ್ರು ಅಂತ. ಇದರ ಅರ್ಥ ಸೂಕ್ಷ್ಮವಾಗಿ ಗಮನಿಸಿದರೆ, ಅಪ್ಪ ಮನೆಗೆ ಬಂದ್ರೆ ಒಂದು ಸೇಫ್ಟಿ ಫೀಲ್ ಇರುತ್ತೆ. ಒಂದು ಮಗನಿಗಾಗ್ಲಿ ಅಥವಾ ಮನೆಯವರಿಗಾಗ್ಲಿ ಅಪ್ಪ ಮನೆಗೆ ಬಂದ್ರು ಅಂದ್ರೆ ಒಂದು ಸೇಫ್ಟಿ ಫೀಲ್ ಇರುತ್ತೆ ಅಥವಾ ಒಂದು ಖುಷಿಯ ವಾತಾವರಣ ಇರುತ್ತೆ. ಅದರಲ್ಲಿ ಯಶ್ ಅವರು ಒಂದು ಡಾನ್ ಅಥವಾ ಒಂದು ದೊಡ್ಡ ವ್ಯಕ್ತಿಯ ಪಾತ್ರದಲ್ಲಿ ಈ ಕ್ಲಿಪ್ ನಲ್ಲಿ ಕಾಣಿಸಿಕೊಳ್ತಾರೆ. ಸೊ ಇದರ ಅರ್ಥ ಒಂದು ಡಾನ್ ಮತ್ತೆ ರಿಟರ್ನ್ ಆಗಿದ್ದಾನೆ ಅಂದ್ರೆ ಇನ್ನೂ ಪ್ರಬಲವಾಗಿ, ಇನ್ನೂ ಬಲಿಷ್ಠವಾಗಿ ಒಬ್ಬ ಡಾನ್ ರಿಟರ್ನ್ ಆಗಿದ್ದಾನೆ ಅಂತ ಇದರ ಅರ್ಥ ಆಗುತ್ತೆ. ಈ ಡೈಲಾಗ್ ನ ಅರ್ಥ ಇನ್ನೂ ಸೂಕ್ಷ್ಮವಾಗಿ ತಿಳ್ಕೊಬೇಕಂದ್ರೆ ಈ ಕ್ಲಿಪ್ ನಲ್ಲಿ ಇರೋ ವಿಡಿಯೋದ ಅರ್ಥನ ನಾವು ತಿಳ್ಕೊಬೇಕಾಗತ್ತೆ. ಸೊ ಈ ಒಂದು ಸಣ್ಣ ಕ್ಲಿಪ್ ನಲ್ಲಿ ಏನು ತೋರಿಸಿದ್ದಾರೆ ಅಂದ್ರೆ, ಒಂದು ದೊಡ್ಡ ಸ್ಮಶಾನದಲ್ಲಿ ಒಬ್ಬ ದೊಡ್ಡ ಡಾನ್, ಅವನ ಮಗನ ಸಮಾಧಿ ನಡೀತಾ ಇರುತ್ತೆ. ಆ ಸಮಾಧಿಯಲ್ಲಿ ಆ ಡಾನ್ ಕೂಡ ಹಾಜರಾಗಿರ್ತಾನೆ. ಆ ಡಾನ್ ತನ್ನ ಮಗನ ಸಮಾಧಿ ಮುಂದೆ ಒಂದು ಸೇಡು ತೀರಿಸಿಕೊಳ್ಳೋ ಮಾತನ್ನ ಮಾತಾಡ್ತಾ ಇರ್ತಾನೆ. ಅವನ ಹಿಂದೆ ಮುಂದೆ ಇರೋ ಬಾಡಿ ಗಾರ್ಡ್ಸ್ ಕೂಡ ಬಹಳಷ್ಟು ಉತ್ಸುಕರಾಗಿರ್ತಾರೆ ಸೇಡು ತೀರಿಸ್ಕೋಬೇಕು ಅಂತ. ಸೊ ಫುಲ್ ಟೈಟ್ ಸೆಕ್ಯೂರಿಟಿ ಜೊತೆಗೆ ಆ ಡಾನ್ ಆ ಸಮಾಧಿಯಲ್ಲಿ ತನ್ನ ಕಾರ್ಯನ ನಿರ್ವಹಿಸ್ತಾ ಇರ್ತಾನೆ. ಅದೇ ಸಮಯದಲ್ಲಿ ಒಂದು ದೊಡ್ಡ ಕಾರ್ ಬರುತ್ತೆ, ಬಂದು ಕುಡಿದ ಮತ್ತಿನಲ್ಲಿ ಒಂದು ಮರಕ್ಕೆ ಡಿಕ್ಕಿ ಹೊಡೆಯುತ್ತೆ. ಸೊ ಈ ಎಲ್ಲ ಸೀನ್ ನೋಡಿದೆ ಒಂದು ಪ್ರೀ ಪ್ಲಾನ್ಡ್ ಡಿಕ್ಕಿ ಅಂತ ಆಮೇಲೆ ಗೊತ್ತಾಗುತ್ತೆ. ಸೊ ಆ ಕಾರ್ ಬಂದು ಒಂದು ಮರಕ್ಕೆ ಡಿಕ್ಕಿ ಹೊಡೆದಾಗ ಆ ಎಲ್ಲ ಬಾಡಿ ಗಾರ್ಡ್ಸ್ಗಳು ಫುಲ್ ಆ ಕಾರ್ನ ನೋಡಿ ಎಲ್ಲರೂ ಅಲರ್ಟ್ ಆಗ್ತಾರೆ. ಅಲರ್ಟ್ ಆದಾಗ ಅದರಿಂದ ಬಂದು ಇಳಿಯೋದು, ನಾವು ಆ್ಯಕ್ಚುಲಿ ಆ ಸೀನ್ನ ನೋಡಿದರೆ ಯಶ್ ಅಂತಾನೆ ಅಂದ್ಕೊಂಡಿದ್ವಿ. ಆದರೆ ಅದರಿಂದ ಇಳಿದು ಬರೋದು ಒಂದು ಕುಡಿದ ಮುದುಕ, ಬಹಳಷ್ಟು ಕುಡಿದು ಆ ಕಾರಿಂದ ಎದ್ದು ಬರ್ತಾನೆ. ಅವನನ್ನು ನೋಡಿ ಎಲ್ಲರೂ ಬಾಡಿ ಗಾರ್ಡ್ಸ್ ಆ ಡಾನ್ನ ಬಾಡಿ ಗಾರ್ಡ್ಸ್ ಇರ್ತಾರೆ, ಅವರೆಲ್ಲ ರಿಲ್ಯಾಕ್ಸ್ ಆಗ್ತಾರೆ, ಒಂದು ಕುಡುಕ ಇರ್ಬೋದು ಬಿಡು ಅಂತ. ಅದೇ ಕುಡುಕ ಹೊರಗೆ ಬಂದು ಎಲ್ಲ ತಯಾರಿನ ಮಾಡ್ತಾನೆ, ಬಾಂಬ್ ಹೇಗೆ ಸಿಡಿಸ್ಬೇಕು ಅಂತ ಆಲ್ರೆಡಿ ಎಲ್ಲ ಪ್ರೀ ಪ್ಲ್ಯಾನ್ ಮಾಡಲಾಗಿತ್ತೆ. ಸೊ ಆ ಬಾಂಬ್ ಹೇಗೆ ಸಿಡಿಸ್ಬೇಕು ಅಂತ ಎಲ್ಲ ಕಾರ್ನಿಂದ ಇಳಿದು ಬಂದು ಬಾಂಬ್ ಸಿಡಿಸೋಕೆ ಏನೇನು ಮಾಡಬೇಕೋ ಅದನ್ನೆಲ್ಲ ಮಾಡಿ ಹೊರಟೋಗ್ತಾನೆ. ಆಮೇಲೆ ಭಯ ಸ್ಟಾರ್ಟ್ ಆಗುತ್ತೆ. ಯಾಕಂತಂದರೆ ಗಾಡಿ ಸಡನ್ ಆಗಿ ಮೇಲೆ ಕೆಳಗೆ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಗಾಡಿ ಯಾಕೆ ಮೇಲೆ ಕೆಳಗೆ ಆಗುತ್ತೆ ಅಂತ ನೀವೆಲ್ಲ ವಿಡಿಯೋದಲ್ಲಿ ನೋಡೇ ಇರ್ತೀರ. ಸೊ ಇಂಥ ಬೋಲ್ಡ್ ಸೀನ್ನ ತೆಗೆದಿರೋ ಯಶ್ ಅವರು KGF ನಲ್ಲಿ ಇಂಥ ಯಾವ ಸೀನ್ಗಳು ಕೂಡ ಯಶ್ ಅವರು ತೋರಿಸಿದ್ದಿಲ್ಲ. ಸೊ ಈ ಬೋಲ್ಡ್ ಆಗಿರೋ ಕ್ಲಿಪ್ ನೋಡಿದರೆ KGFಗಿಂತ ನೆಕ್ಸ್ಟ್ ಲೆವೆಲಲ್ಲಿ ಟಾಕ್ಸಿಕ್ ಸಿನಿಮಾ ರೆಡಿ ಆಗ್ತಾ ಇದೆ ಅಂತ ಅಭಿಮಾನಿಗಳಿಗೆ ಒಂದು ಝಲಕನ್ನು ಕೊಟ್ಟಿದ್ದಾರೆ. ಸೊ ಯಶ್ ಅವರು ಕಾರಲ್ಲಿ ಮಾಡ್ತಿರೋ ಕಾರ್ಯದಿಂದ ಗಾಡಿ ಏನು ಜಂಪ್ ಆಗ್ತಾ ಇರುತ್ತೆ, ಅದೇ ಕಾರಣಕ್ಕೆ ಬಾಂಬ್ ಕೂಡ ಬ್ಲಾಸ್ಟ್ ಆಗ್ತವೆ. ಸೊ ಆ ಬಾಂಬ್ಗಳು ಎಲ್ಲ ಬಾಡಿಗಾರ್ಡ್ಸ್ಗಳಿಗೆ ಛಿದ್ರ ಮಾಡಿ ಆ ಬಾಂಬ್ ಬ್ಲಾಸ್ಟ್ ಆದ ತಕ್ಷಣ ಯಶ್ ಅವರು ಒಂದು ದೊಡ್ಡ ಗನ್ ಹಿಡಿದು ಹೊರಗೆ ಬರ್ತಾರೆ. ಎಲ್ಲರ ಜೊತೆ ಫೈಟಿಂಗ್ ಮಾಡುವ ದೃಶ್ಯಗಳು ಕೂಡ ತುಂಬಾ ಅದ್ಭುತವಾಗಿ ತೆಗೆದಿದ್ದಾರೆ. ಏನೋ ಒಂದು ಡಿಫ್ರೆಂಟ್ ಟೈಪ್ ಆಗಿ ಯಶ್ ಅವರು ಆಕ್ಷನ್ ಸೀನ್ ಅನ್ನ ತೆಗೆದಿದ್ದನ್ನ ಈ ಕ್ಲಿಪ್ ಅಲ್ಲಿ ನಾವು ನೋಡಬಹುದು. ಕಾಲಲ್ಲಿ ಕೈಯಲ್ಲಿ ಡಿಫ್ರೆಂಟ್ ಆಗಿ ಆಕ್ಷನ್ ಸೀನ್ ಅನ್ನ ಈಗ ತನ್ನ ಒಂದು ಆಡಳಿತವನ್ನ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಹೇಳೋ ಒಂದು ಮೂಲಕ ಈ ಡೈಲಾಗ್ ಅನ್ನ ಹೇಳಿದ್ದಾರೆ. ವೀಕ್ಷಕರೇ, ಮೊನ್ನೆ ರಿಲೀಸ್ ಆದ ಈ ಸಣ್ಣ ಕ್ಲಿಪ್ ಯಾರ್ಯಾರು ನೋಡಿದ್ದೀರಾ? ಹಾಗೆ ಈ ಕ್ಲಿಪ್ ನೋಡಿದವರು
ತಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಮತ್ತೆ ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಸೊ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.